ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜಾಣದು ನೈಲ್ ಸ್ವಲ್ಪ ಜಾಸ್ತಿ ಬೆಳ್ಕೊಂಡು ಬಿಟ್ಟಿತ್ತು, ಹಾಗಾಗಿ ಇವತ್ತೆಲ್ಲ ನೀಟಾಗಿ ಅದನ್ನು ಕಟ್ ಮಾಡೋಣ ಅಂತೇಳಿ ಹೊರಗಡೆ ಕೂರಿಸ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಎರಡೇ ಬರಲಾಗಿರೋದು, ಇಷ್ಟ ಇಲ್ಲ ಅವ್ರಿಗೆ ಅದೆಲ್ಲ. ಎಷ್ಟು ಉಗ್ರಿದೆ ಗೊತ್ತಾ, ಇಲ್ಲಿ ನೋಡಿ ತೋರಿಸ್ತೀನಿ. ಉಗ್ರು ಬೇಕಲ್ಲ ಎಲ್ಲರಿಗೂ ಪರ್ಚಕ್ಕೆ. ಫುಲ್ಲು ನಮ್ ದೊಡ್ಡವ್ರಿಗಿಂತ ಜಾಸ್ತಿ ಕೈಗೆ ಹಾಕೋಣ ಬಾಯಿನಾಗ. ನಮ್ ದೊಡ್ಡವ್ರಿಗೂ ಇಷ್ಟೊಂದು ಉಗ್ರು ಬೆಳೆಯೋದು, ಮಕ್ಳಿಗೆ ಮಾತ್ರ ಬೇಗನೆ ಬೆಳೆದ್ ಬಿಡುತ್ತೆ. ಅದಲ್ದೆ ಒಂದ್ ರಾಶಿ ಕೂಡ ಇರುತ್ತೆ ಅಪ್ಪು. ಗಲೀಜ್ ತುಂಬ್ಕೊಂಡ್ಬಿಡ್ತದೆ, ಹೆಂಗೋ ಗೊತ್ತಿಲ್ಲ. ಎಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ ನೀವು? ಎಲ್ಲಿ ಹೋಗ್ತೀರಾ ಬಂಗಾರಿ? ಕೆಲ್ಸಕ್ಕೆ ಹೋಗೋರ್ಗು ಹಂಗಿರಲ್ಲ, ಗಲೀಜ್ ಹಂಗೆ ಗಲೀಜ್ ಮಾಡ್ಕೊಂತೀನಿ. ಸಾಕು, ಇಷ್ಟು ಹೋದ್ರೆ ಸಾಕಲ್ವಾ ಅಪ್ಪು? ನೀನು ಬೈದಲ್ಲೇ ಮಾಡ್ತಾ ಇದೀಯ ಅನ್ಸ್ತೈತೆ. ನನಗೆ ಭಯ, ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರುತ್ತೆ, ಯಾಕಬೇಕು? ಒಂಚೂರು ಏನಾದ್ರು ಕಟ್ಟಾದ್ರೆ ಅಷ್ಟೇ ಅಲ್ಲಪ್ಪ. ಒಂಚೂರು ಕಟ್ಟಾಗ್ಬಿಟ್ರೆ ಅಂತ ಶುರು ಮಾಡ್ಕೊಂಡ್ಬಿಡ್ತೀರ. ಆಮೇಲೆ ಕಟ್ ಮಾಡು, ಡ್ಯಾಡಿಗೆ ಹೇಳಿ ಬೈಸ್ತೀನಿ ಅಂತ. ಹೌದಪ್ಪ, ಬೈಸ್ತೀರಾ? ಇಷ್ಟೊತ್ತು ಏನ್ ಖುಷಿ ಆಗ್ತಾ ಇತ್ತು ಗೊತ್ತಾ, ಈ ಚಕ್ರ ಕರ್ಕೊಂಡ್ಬಂದು ಕೂರಿಸ್ಕೊಂಡಿರೋದಕ್ಕೆ. ಒಂದ್ 5 ನಿಮಿಷ ಅಷ್ಟೇ ಖುಷಿ ಆಗಿದ್ದು, ಆಮೇಲೆ ತಗೊಂಡಲ್ಲ ಬೇಜಾರಾಗ್ಬಿಡ್ತು. ಏನೋ ಮಾಡ್ತಾ ಇರಲ್ಲ ಕೈಗೆ ಅಂತ. ಬಿಸಿಲು ಜಾಸ್ತಿ ಆಯ್ತಲ್ಲ, ಶೆಕೆ ಆಯ್ತೈತೆ. ಇಲ್ಲ, ಆ ಕಡೆ ಬಿಸಿಲಿದೆ, ಅದಕ್ಕೆ ನೆರಳಲ್ಲಿ ಕುತ್ಕೊಂಡೆ, ಮೇಲೆ ಕುತ್ಕೊಂಡೆ. ಜಾನು ಓನವ ಓನವ ಕೈ ಒಂದ್ ಮಾಡಿಸ್ಕೊಂಬಿಡಿ. ಈಗ ಏನ್ ಮಾಡಿಸ್ಕೊಂಬಿಡಿ? ಸ್ನಾನ ಆದ್ಮೇಲೆ ಮಾಡಿಸ್ಕೊಳಪ್ಪ, ಮೆತ್ತಗಿರ್ತದ ಅವಾಗ. ಬಾರಪ್ಪ, ಉಗ್ರ ಕಟ್ ಮಾಡೋದ್ರಲ್ಲಿ ಕಟ್ ಮಾಡಲ್ಲಪ್ಪ, ಅದ್ರಲ್ಲೇ ಮಾಡ್ಕೊಡುತ್ತೆ ತುಂಬಾ. ನಡಿ ಸ್ನಾನ ಮಾಡು, ನಡಿ ಸ್ನಾನ ಮಾಡಿ. ನಡಿ, ಎಷ್ಟೊತ್ತಿಂದ ಕೂತಿರೋದು ನೀವು ಇಲ್ಲಿ? ನಡಿ ಸ್ನಾನ ಮಾಡಿ, ನಡಿ ಸ್ನಾನ ಮಾಡು. ನಡಿ ಸ್ನಾನ ಮಾಡಿ, ನಡಿ ನಡಿ ಸ್ನಾನ ಮಾಡಿ, ನಡಿ ನಡಿ ಸ್ನಾನ ಮಾಡಿ. ಅಲ್ಲೋಡ, ಸ್ನಾನ ಮಾಡಿ ನಡಿ. ಯಾಕೆ? ನಡಿ ಸ್ನಾನ ಮಾಡು. ಬೇಜಾರು, ದುಃಖ. ನಡಿ ಬಾ, ನಡಿ ಸ್ನಾನ ಮಾಡಿ, ನಡಿ. ಯಾಕೆ? ಇಷ್ಟ ಇಲ್ಲ. ಏನಕ್ಕೆ ನೋಡ್ತಾ ಇರೋದು ಹಂಗೆ? ಕಳ್ಳ, ಕಳ್ಳ ಮರಿ, ಕಳ್ಳ ಮರಿ, ಕಳ್ಳ ಮರಿ. ಸ್ವಲ್ಪ ನೋಡು, ರೇಗಿದ್ರೆ ಏನೋ ಏನಂದೆ, ನಗ್ತಾ ಇರೋದು ಯಾಕೆ ಸುಮ್ನೆ? ಇವಾಗ ಎಲ್ಲ ಗೊತ್ತಾಗ್ತಾ ಇದೆ ಸ್ವಲ್ಪ. ಓಹೋ ಆಮೇಲೆ ಏನ್ ಗೊತ್ತಪ್ಪು, ನಾವೀಗ ಮುಂದೆ ನಿಂತಿರ್ತೀವ, ಹಿಂಗ್ ಆಟ ಆಡಿಸ್ತಾ ಇರ್ತೀವಿ, ನಾವೇನಾದ್ರೂ ಪಕ್ಕಕ್ಕೆ ಸರಿದ್ರೆ ತಿರುಗ್ಬಿಟ್ಟು ಹಿಂಗ್ ನೋಡ್ತಾರೆ, ಎಲ್ಲೋದ್ರು ಅಂತ ಅಬ್ಸರ್ವ್ ಮಾಡ್ತಾ. ಏನೋ ಓಡಾಡ್ತಾ ಇತ್ತಲ್ಲ, ಈಗ ಫ್ಯಾನ್ ರೂಢಿ ಆಗವ್ರಲ್ಲ, ಫ್ಯಾನ್ ಹಾಕಿದ್ರೆ ಫ್ಯಾನ್ ನೋಡೋದು. ನಾನು ಅದನ್ನ ಶಾರ್ಟ್ಸ್ ಅಲ್ಲಿ ಹೇಳಿದ್ನ, ನಮ್ಗೆ ಗೊತ್ತು ಹಿಡಿತಿದ್ದಾರೆ ಅಂತ, ಅದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನೀಟಾಗಿ ನಮ್ಮನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇಷ್ಟು ಬೇಗ ಮಾಡಲ್ಲ, ಆತರ ಅಲ್ಲ. ಇವಾಗ ನೋಡಿ, ನಾವೇನಾದ್ರೂ ಆಟ ಆಡಿಸ್ತಾ ಇರ್ತೀವಲ್ವ, ಆಟ ಆಡಿಸ್ತಾ ಇದ್ದಾಗ ಮೂವ್ಮೆಂಟ್ ನ ಅದು ಅಬ್ಸರ್ವ್ ಮಾಡುತ್ತೆ, ನೋಡಿ ನಗ್ತಾ ಇರ್ತಾರೆ. ನಾವ್ ಒಂಚೂರು ಪಕ್ಕಕ್ಕೆ ಸರಿದ್ರೆ ಹಿಂಗ್ ತಿರ್ಕೊಳೋದು, ಅಂದ್ರೆ ಸ್ವಲ್ಪ ಗುರ್ತಿಡಿಲಿಕ್ಕೆ ಶುರು ಮಾಡ್ತಿದ್ದಾರೆ ಅಂತ ನಾನು ಹೇಳಕ್ ಹೋಗಿದ್ದು. ಅದು ಹೇಳುವಾಗ ತಪ್ಪಾಗಿ ಅನ್ಸ್ಬಿಟ್ಟಿದೆ. ಏನಾಗಲ್ಲ. ಅದನ್ನ ಕೆಲವೊಬ್ರು ಕಮೆಂಟ್ ಅಲ್ಲಿ ಹೇಳ್ತಿದ್ರು, 3-4 ತಿಂಗಳಾದ್ಮೇಲೆ ಗುರ್ತಿಡಿಲಿಕ್ಕೆ ಶುರು ಮಾಡೋದು, ಇಷ್ಟು ಬೇಗ ಶುರು ಮಾಡಲ್ಲ ಶಿಲ್ಪ ಅಂತ. ಸ್ವಲ್ಪ ಗೊತ್ತಾಗ್ತಾ ಇದೆ ಇವಾಗ, ಯಾರೋ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಹಂಗಾಗಿ ತಿರುಗ್ತಾ ಇರ್ತಾರೆ. ಇನ್ನೇನಾದ್ರೂ ಆಟ ಆಡಿಸ್ತಿರ್ತೀವಲ್ವಾ, ಅವಾಗ ಆಟ ಆಡಿಸ್ತಾ ಇರ್ಬೇಕು. ಒಂಚೂರು ಆ ಕಡೆ ಹೋಗ್ಬಿಟ್ಟು ಒಂದ್ 5 ನಿಮಿಷ ಅಂದ್ರೆ ಒಳಗೆ ಶುರು ಮಾಡ್ಕೊಂಡ್ಬಿಡೋದು, ಯಾರು ಇಲ್ವಲ್ಲ ಅಂತ. ಹಂಗಾಗಿ ನಾನು ಆ ಥರ ಹೇಳ್ದೆ. ಇವಾಗ ಸ್ನಾನ ಮಾಡಿಸ್ಬೇಕು, ಆಂಟಿ ಬಂದಿದ್ದಾರೆ, ಇವಾಗ ಸ್ನಾನ ಮಾಡ್ಕೊಂಡ್ಬಿಡ್ಬೇಕು ನಾವು. ಕೈನ ಫುಲ್ಲು ಹಿಂಗ್ ಮಾಡಿ ಬಾಯಲ್ಲಿ ತುರ್ಕೋದು. ಹಂಗ್ ಮಾಡೋದು ನೀನು ಕೈನ ಎಲ್ಲ ಇನ್ನೊಂದ್ಸಲ ಮಾಡೋದು, ಮೂಳೆ ಕಡಿಯೋದು ನೀನು. ಅದು ಮೂಳೆ ಬದಲು ಇವರು ಕೈನೇ ಕಳ್ಕತ್ತವ್ರೆ. ಯಾರಿದಾರಲ್ಲಿ? ನೋಡೋದಷ್ಟೇ. ಫ್ಯಾನ್ ನೋಡೋದು, ಇಲ್ಲಾಂದ್ರೆ ಲೈಟ್ ನೋಡೋದು, ಏನೇನೈತೆ ಎಲ್ಲ ನೋಡ್ಕೊಳೋದು. ನಡೀರಿ ಹೋಗೋಣ, ನಡೀರಿ.
ಇನ್ನು ಇವಾಗ ನೋಡಿ ನಾನು ಜಾಣನ ಮಾತಾಡಿಸ್ತಾ ಇದ್ದೀನಲ್ವಾ, ಮಾತಾಡಿಸುವಾಗ ನಮ್ಮನ್ನು ನೋಡೋದು ಹಾಗೆ ಹ್ಞೂ ಅನ್ನೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ನಾವು ಮಕ್ಕಳನ್ನ ಜಾಸ್ತಿ ಮಾತಾಡಿಸ್ಬೇಕು, ಆವಾಗ ಅವರು ಜಾಸ್ತಿ ಬೇಗ ನೋಡೋದು ಮತ್ತು ತಿರುಗೋದು ಕತ್ತೆತ್ತೋದು ಇದನ್ನೆಲ್ಲ ಬೇಗನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಮಾತಾಡಿಸ್ತೇನೆ ಹಂಗೆ ಬಿಟ್ಬಿಟ್ರೆ ಅದೆಲ್ಲ ನಿಧಾನಕ್ಕೆ ಶುರುವಾಗುತ್ತೆ ಅಂತ ಹೇಳಿ. ಜಾಣನೂ ಅಷ್ಟೇ, ಈಗ ನೀವು ನೋಡ್ತಿದ್ದೀರಲ್ವಾ, ನಾನು ಮಾತಾಡಿಸ್ತಿದ್ದಾಗ ನನ್ನೇ ನೋಡ್ತಿದ್ರು. ನಾನು ಸ್ವಲ್ಪ ಆ ಕಡೆ ಹೋದ ತಕ್ಷಣ ತಿರುಗ್ತಿದ್ದಾರೆ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ. ಈ ಥರ ನಾವು ಹೆಂಗೆ ಅಭ್ಯಾಸ ಮಾಡ್ತೀವಿ ಹಾಗೆ ಮಕ್ಕಳು ಬೇಗನೆ ಎಲ್ಲನೂ ಕೂಡ ಕಲೀಲಿಕ್ಕೆ ಶುರು ಮಾಡ್ಕೋತಾರೆ. ನಮ್ಮ ಮತ್ತು ಆಂಟಿ ಜಾಣಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹೋದರು. ನಾನು ಈ ಕಡೆ ಮಡಿಕೆನೆಲ್ಲ ತೆಗಿತಾ ಇದ್ದೀನಿ. ಸುಮಾರು 2.5 ತಿಂಗಳು ಆಗೋಯ್ತು ಮಡಿಕೆಗಳಲ್ಲಿ ಅಡುಗೆ ಮಾಡಿ. ಇನ್ನು ಇವಾಗ ಅಮ್ಮನೇ ಕೇಳಿದ್ರು, ಮೊನ್ನೆ ಏನೋ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಮಡಿಕೆನೆಲ್ಲ ಹಂಗೆ ಜೋಡಿಸಿದೆಯಲ್ಲ, ತೆಗೆದುಕೊಟ್ರೆ ಅದರಲ್ಲಿ ನಾನೇನಾದರೂ ಮಜ್ಜಿಗೆ ಮಾಡ್ಕೊಡೋದು ಇಲ್ಲಾಂದರೆ ಸಾಂಬಾರು ಮಾಡೋದು ಈ ಥರ ಎಲ್ಲ ಮಾಡ್ತೀನಿ ಅಂತ. ನಾನೇನು ಅಂದ್ಕೊಂಡೆ ಅಂದರೆ ಅವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಈ ಟೈಮಲ್ಲಿ ಮಡಿಕೆಲಿ ಅಡುಗೆ ಮಾಡಿರಿ ಅಂದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೊಂಡೆ, ಯಾಕಂದರೆ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಲ್ವಾ, ಹಾಗಾಗಿ. ಆದರೆ ಅವರು ಆಸೆ ಪಟ್ಟು ಕೇಳಿದ್ರಲ್ಲ, ಸರಿ ಇವತ್ತೆಲ್ಲನೂ ತೆಗೆದುಬಿಡೋಣ ಅಂತೇಳಿ ನೋಡಿದ್ರೆ ಎಲ್ಲ ಈ ಥರ ಫಂಗಸ್ ಬಂದುಬಿಟ್ಟಿದೆ. ಸುಮಾರು ದಿನ ಆಯ್ತಲ್ಲ ಬಳಸಿ, ಅದಲ್ಲದೆ ಬಿಸಿಲಿಗೂ ಕೂಡ ನಾವೇನು ಇಟ್ಟಿರಲಿಲ್ಲ, ಅದಕ್ಕೆ ಹಿಂಗೆ ಬಂದಿತ್ತು ಅಂತ ಅನಿಸುತ್ತೆ. ಸರಿ ಅದು ನಾನೇ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಈಗ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಮಡಿಕೆ ಒಳಗಡೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಬೇಕಿಂಗ್ ಪೌಡರ್ನ ಹಾಕಬೇಕು. ಬೇಕಿಂಗ್ ಪೌಡರ್ ಜೊತೆಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಬೇಕು. ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸ ಇಲ್ಲ ಅಂತ ಅಂದರೆ ವಿನೆಗರ್ ಬರುತ್ತಲ್ಲ, ವೈಟ್ ವಿನೆಗರು, ಅದನ್ನು ಕೂಡ ಸೇರಿಸ್ಬೋದು. ಇದು ಮೂರನ್ನು ಹಾಕಿಬಿಟ್ಟು ತೆಂಗಿನ ನಾರು ಬರುತ್ತಲ್ವ, ಆ ತೆಂಗಿನ ನಾರಲ್ಲಿ ನೀಟಾಗಿ ಉಜ್ಕೊಳ್ಬೇಕು. ನಾನಿವತ್ತು ತೆಂಗಿನ ನಾರು ಬಳಸ್ತಾ ಇಲ್ಲ, ಈ ಇಡ್ಲು ಗರಿನ ಬಳಸ್ತಿದ್ದೀನಿ. ಅಮ್ಮ ಹೇಳಿದ್ರು ನಮ್ಮ ಕಡೆ ಎಲ್ಲ ನಾವು ಜಾಸ್ತಿ ತೆಂಗಿನ ನಾರು ಬಳಸಲ್ಲ, ಈ ಥರ ಇಡ್ಲು ಗರಿನ ಬಳಸ್ಬಿಟ್ಟು ಮಡಿಕೆನ ತೊಳೆಯೋದು, ಆವಾಗ ನೀಟಾಗಿ ಅದನ್ನು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಸರಿ ನಮ್ಮ ಮನೇಲೂ ಇತ್ತಲ್ಲ, ಹಾಗಾಗಿ ನಾನು ಅದರಲ್ಲಿ ನೀಟಾಗಿ ಈ ಥರ ಉಜ್ತಾ ಇದ್ದೀನಿ. ಇದಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ತೆಂಗಿನ ನಾರಲ್ಲೇ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಇದು ಸಾಮಾನ್ಯವಾಗಿ ಸಿಗಲ್ಲ, ಹಳ್ಳಿ ಕಡೆ ಆದರೆ ಸಿಗುತ್ತೆ, ಬೆಂಗಳೂರಲ್ಲೆಲ್ಲ ಜಾಸ್ತಿ ಇರಲ್ಲ. ಆ ಇಡ್ಲು ನಾರು ಅಂದರೆ ಏನು ಗೊತ್ತಾ, ಊರ ಕಡೆ ಪೊರ್ಕೆ ಮಾಡ್ತಾರೆ ಗೊತ್ತಾ, ಮನೆ ಒಳಗಡೆ ಕಸ ಗುಡಿಸ್ಲಿಕ್ಕೆ ಅಂತ, ಅದನ್ನು ನಾವು ಇಡ್ಲುಗರಿ ಅಂತೇಳಿ ಅಂತೀವಿ. ಇನ್ನು ನಾನು ಅದನ್ನು ನೀಟಾಗೆಲ್ಲ ಮಡಿಕೆಗೂ ಕೂಡ ಹಾಕಿ ಚೆನ್ನಾಗಿ ಉಜ್ಜಿ ಒಂದು 10 ನಿಮಿಷ ಎತ್ತಿಟ್ಟಿದ್ದೀನಿ. ಅದೊಂದು 10 ನಿಮಿಷ ಆಗೋ ಅಷ್ಟರಲ್ಲಿ ಈ ಕಡೆ ಸೋಪ್ ನಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರಿಗೆ ಒಂದು ಮನಸ್ಸಲ್ಲಿರುತ್ತೆ ನೋಡಿ, ಮಡಿಕೆ ಕ್ಲೀನ್ ಮಾಡಬೇಕಾದ್ರೆ ನೊರೆ ಬರಬೇಕು, ನೊರೆ ಬಂದಿಲ್ಲ ಅಂದರೆ ಅದು ಕ್ಲೀನಾಗಿದೆ ಅಂತ ಅನಿಸೋದೇ ಇಲ್ಲ. ನಾವು ಲಿಕ್ವಿಡ್ಡು ಈ ಸೋಪು ಎಲ್ಲನೂ ಕೂಡ ಮಡಿಕೆಗೆ ಹಾಕ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ನಾವು ಈ ಥರ ಸೋಪ್ ನಟ್ನ ಯೂಸ್ ಮಾಡ್ಕೋಬೋದು. ಇದೊಂದು 100 ಗ್ರಾಮ್ಗೆ 80 ರೂಪಾಯಿ ಏನೋ ಅಷ್ಟೇನೆ. ಒಂದ್ಸಲ ತಂದಿಟ್ಕೊಂಡ್ರೆ ಸುಮಾರು ಒಂದು 6-7 ತಿಂಗಳು ಬಂದುಬಿಡುತ್ತೆ. ಈ ಥರ ಮಡಿಕೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ, ಹಾಗೆ ನಾವು ಸೀಗೆಕಾಯಿ ಪುಡಿ ಮಾಡ್ಕೊಳ್ಳಿಕ್ಕೆ, ದೇವ್ರ ಸಾಮಗ್ರಿಗಳು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಬಳಸ್ಕೋಬೋದು. ಅದೊಂದು ಸ್ವಲ್ಪ ಹಿಂಗೆ ಕಲ್ಲಲ್ಲಿ ಹೆಚ್ಚಿದ್ರೆ ಒಳಗಡೆ ಬೀಜ ಇರುತ್ತಲ್ಲ ಅದು ಹೊರಗಡೆ ಬರುತ್ತೆ. ಅದಾದಮೇಲೆ ಸ್ವಲ್ಪ ಬಿಸಿನೀರನ್ನ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚ್ಕೊಳ್ಬೇಕು, ಆವಾಗ ನೊರೆ ಬರಲಿಕ್ಕೆ ಶುರುವಾಗುತ್ತೆ. ನೋಡಿ, ನಾವು ಮಾಮೂಲಿಯಾಗಿ ಲಿಕ್ವಿಡ್ನ ಯೂಸ್ ಮಾಡಿದಾಗ ಯಾವ ಥರ ನೊರೆ ಬರುತ್ತೆ ಅದೇ ಥರ ಬರ್ತಾಯಿದೆ. ಇನ್ನು ಇವಾಗ ಒಂದು 10 ನಿಮಿಷ ಆದಮೇಲೆ ನಾನು ಈ ಸೋಪ್ ನಟ್ಟಲ್ಲಿ ಮತ್ತೆ ಇನ್ನೊಂದು ಸಲ ನೀಟಾಗಿ ಎಲ್ಲನೂ ಉಜ್ಜಿ ತೊಳೆದ್ಬಿಟ್ಟು ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಾದರೂ ತೊಳ್ಕೊಳ್ಬೋದು, ಇಲ್ಲ ತಣ್ಣೀರಲ್ಲಾದರೂ ಕೂಡ ತೊಳ್ಕೊಳ್ಬೋದು. ಇದು ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಒಂದು 2 ರಿಂದ 3 ಅವರ್ ಬಿಸಿಲಲ್ಲಿ ಎತ್ತಿಟ್ಬಿಡಬೇಕು. ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದಷ್ಟು ಮಡಿಕೆ ಜಾಸ್ತಿ ದಿನ ಬಳಕೆ ಬರುತ್ತೆ, ಹಾಗೆ ನೀಟಾಗಿ ಕ್ಲೀನಾಗಿ ಕೂಡ ಇರುತ್ತೆ. ನಮ್ಗೆ ಅದರಿಂದ ಯಾವುದೇ ಥರ ಕಾಯಿಲೆ ಬರಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ ಮಡಿಕೆಯಲ್ಲಿ ಅಡುಗೆ ಮಾಡಿದ್ರೆ ಸಾಂಬಾರು ಸ್ಮೆಲ್ ಬೇರೆ ಥರ ಇರುತ್ತೆ, ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ಒಂಥರ ಅನಿಸ್ತಿರುತ್ತೆ ಅಂತ. ನಾವು ಮಡಿಕೆನ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಆ ಥರ ಆಗುವಂಥದ್ದು. ನೀಟಾಗಿ ಮಡಿಕೆನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಂಥ ಚೆನ್ನಾಗಿರುತ್ತೆ ಗೊತ್ತಾ, ಸಾಂಬಾರಾಗಿರಲಿ ಅಥವಾ ಬೇರೆ ಯಾವುದೇ ಅಡುಗೆ ಮಾಡಲಿ ಅದ್ರದ್ದು ರುಚಿನೇ ಬೇರೆ. ಇನ್ನು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಾಯಿತು. ಇನ್ನು ಮಧ್ಯಾಹ್ನಕ್ಕೆ ಇವತ್ತು ಸ್ವಲ್ಪ ಸೋಯಾ ಬಿರಿಯಾನಿ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಈ ತಿಂಗಳಲ್ಲಿ ಸಾಮಾನ್ಯವಾಗಿ ಚಿಕನ್ ಯಾರೂ ಜಾಸ್ತಿ ತಿನ್ನಲ್ಲ ನೋಡಿ, ಕಾರ್ತಿಕ್ ಮಾಸ ಅಲ್ವಾ, ಕೆಲವೊಬ್ಬರು ತಿನ್ನಲ್ಲ. ಹಾಗಾಗಿ ಅವರು ಈ ಥರ ಸೋಯಾನ ಬಳಸ್ಕೊಂಡು ಬಿರಿಯಾನಿನ ರೆಡಿ ಮಾಡ್ಕೊಂಡು ಬಿಡ್ಬೋದು. ನನಗೂ ಕೂಡ ಕ್ರೇವಿಂಗ್ ಆಗ್ತಿತ್ತು, ಹಂಗಾಗಿ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಅಮ್ಮಂಗೆ ಈ ಥರದ ಅಡುಗೆ ಎಲ್ಲ ಅವರಿಗೆ ಬರಲ್ಲ, ಹಳ್ಳಿ ಅಡುಗೆ ಆದರೆ ಮಾಡ್ತಾರೆ ಅವರು, ಇದನ್ನೆಲ್ಲ ನಾನೇ ಮಾಡ್ಕೊಳ್ಬೇಕು. ಇನ್ನು ಯಾವಾಗಲೂ ಅವರೇ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಇವತ್ತು ಸ್ವಲ್ಪ ಬೇರೆ ಕೆಲಸ ಮಾಡ್ಕೋತಾ ಇದ್ರು ಅಂತೇಳಿ ನಾನೇ ಎಲ್ಲನೂ ರೆಡಿ ಮಾಡಿಕೊಂಡೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಸೋಯಾನೂ ಕೂಡ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಅದು ಸ್ವಲ್ಪ ದಪ್ಪ ಆಗ್ಲಿಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಹಿಂಡಿ ತೆಗೆದಿಟ್ಕೊಂಡು ಬಿಡಬೇಕು. ಇವಾಗ ಒಂದು ಬೌಲ್ಗೆ ನಾನು ಒಂದು 3 ಸ್ಪೂನ್ ಆಗೋವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡೆ.
ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಒಂದು 4ರಿಂದ 5 ಲವಂಗ, 1-2 ಪೀಸು ಚಕ್ಕೆ, ಇದ್ರ ಜೊತೆಗೆ ಒಂದು 3 ಏಲಕ್ಕಿ, ಹಾಗೆ ಜಾಪತ್ರೆ ಬರುತ್ತಲ್ಲ ಆ ಜಾಪತ್ರೆ 1-2 ಸೇರಿಸಿದ್ದೀನಿ. ಶಾಯಿ ಜೀರನ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟನ್ನು ಹಾಕಿ ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ. ನಮ್ಮ ಮನೇಲಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದನ್ನ ತಂದಿದ್ರು, ಹಾಗಾಗಿ ಒಂಚೂರು ನಾನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಕುಟಾಣಿಲಿ ಕುಟ್ಕೊಂಡು ಬಿಡ್ಬೋದು. ನಾವು ಗ್ರೈಂಡ್ರಿಗೆ ಹಾಕೋದ್ಕಿಂತ ಈ ಥರ ಕುಟಾಣಿಲಿ ಕುಟ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಈ ಮೆಣಸಿನ್ಕಾಯಿ ಶುಂಠಿ ಎಲ್ಲನೂ ಕೂಡ. ಹಾಗಾಗಿ ನಾನು ಕುಟಾಣಿಲೇ ಸ್ವಲ್ಪ ಚೆನ್ನಾಗಿ ಕುಟ್ಕೊಂಡೆ. ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡ್ರೆ ನೋಡಿ ಈ ಥರ ಬೇಗ ನುಣ್ಣಗಾಗಿಬಿಡುತ್ತೆ. ಇದು ಒಂದು 2 ಸ್ಪೂನ್ ಆಗಿದೆ ನೋಡಿ, 2 ಸ್ಪೂನ್ ಆಗೋವಷ್ಟು ಮಾತ್ರ ತೊಗೊಳ್ಬೇಕು. ಇದಕ್ಕೆ ಮೇನಾಗಿ ಬೇಕಾಗೋ ಮಸಾಲೆನೇ ಇದು. ಇನ್ನು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಆಗಲೇ ನಾವು ಸೋಯಾನ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀವಲ್ಲ ಆ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು, ಬೇಕು ಅನ್ನೋಂಗಿದ್ರೆ ಒಂದು ಚಿಟಿಕೆ ಅರಶಿನ ಹಾಕೊಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಎಲ್ಲನೂ ಕೂಡ ಸೋಯಾಗೆ ಇಟ್ಕೊಳೋದಿಲ್ಲ. ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಅಷ್ಟರಲ್ಲಿ ಈ ಕಡೆ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪು ಹುರಿದು ಎತ್ತಿಟ್ಕೊಳ್ಬೇಕು. 1.5 ಆಗೋವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಉದ್ದುದ್ದ ಕಟ್ ಮಾಡ್ಕೊತೀವಿ ನೋಡಿ ಈರುಳ್ಳಿನ, ಆ ಥರ ಕಟ್ ಮಾಡಿಬಿಟ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳೋದು. ಇದ್ರ ಪಾಡಿಗೆ ಇದು ಆಗ್ತಾ ಇರಲಿ ಅಂದ್ಬಿಟ್ಟು ಈ ಕಡೆ ಬಾದಾಮಿ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಮಾಡಬೇಕಲ್ಲ. ಅಷ್ಟರಲ್ಲಿ ಬಾದಾಮಿ ಬಿಡಿಸೋ ಕೆಲಸ ಮುಗಿಸ್ಕೊಂಡು ಒಂದು ಜಾರ್ಗೆ ಒಂದು 6ರಿಂದ 7 ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 6ರಿಂದ 7 ಗೋಡಂಬಿ, ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಾಗುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತೊಗೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಈ ಬಿರಿಯಾನಿ ಮಾಡಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ ಮೊದಲು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನೋಡಿ, ಈ ಥರ ಆದರೆ ಸಾಕು. ಇದನ್ನು ರುಬ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು. ಇದನ್ನ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಸ್ವಲ್ಪ ಸಮಯ ತೊಗೊಳ್ಳೋ ಅಂಥದ್ದು, ಇನ್ನೆಲ್ಲ ಬೇಗನೆ ಆಗೋಗ್ಬಿಡುತ್ತೆ. ಅದನ್ನು ಎತ್ತಿಟ್ಕೊಂಡು ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಪಲಾವ್ ಎಲೆನ ಹಾಕಿಬಿಟ್ಟು ಆವಾಗಲೇ ನಾವು ಸೋಯಾನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ನೋಡಿ, ಅದನ್ನ ಇವಾಗ ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿರಲಿ. ಕಾಯ್ದಿರೋ ಎಣ್ಣೆಗೆ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ಒಂದು 10 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಅಕ್ಕಿನೂ ಕೂಡ ನೆನೆಸ್ಕೊಂಡ್ಬಿಡೋಣ ಅಂತೇಳಿ ಒಂದು 2 ಕಪ್ ಆಗುವಷ್ಟು ಜೀರಾ ರೈಸ್ನ ನೀರು ಹಾಕಿ ನೆನೆಸಿಟ್ಕೊಂಡೆ. ಇನ್ನು ಸೋಯಾ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೋಡ್ಕೊಳ್ಬೇಕು ನಾವು ಎಣ್ಣೆ ಎಲ್ಲ ಬಿಡ್ತಾ ಇದೆಯಾ ಅಂತೇಳಿ. ಎಣ್ಣೆ ಬಿಡ್ಲಿಕ್ಕೆ ಶುರುವಾಗುತ್ತೆ. ಆವಾಗ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಬಾದಾಮಿ ಪೇಸ್ಟು, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂಚೂರು ಹಂಗೆ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟು ಬೇಡ, ಒಂದು ಅರ್ಧ ಭಾಗದಷ್ಟು ಸೇರಿಸ್ಕೊಂಡ್ರೆ ಆಯಿತು. ಈರುಳ್ಳಿ ಹಾಕಿದ್ಮೇಲೆ ಮತ್ತೆ ಒಂಚೂರು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಅಂದರೆ ಇವಾಗ 2 ಕಪ್ ಅಕ್ಕಿ ತೊಗೊಂಡ್ರೆ ಒಂದು 4 ಕಪ್ ಆಗುವಷ್ಟು ನೀರು ಹಾಕಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಸೇರಿಸ್ಕೊಳ್ಬೇಕು. ಒಂದು ಕುದಿ ಬಂದಮೇಲೆ ಅಕ್ಕಿ ಸೇರಿಸ್ಕೋಬೇಕಾಗತ್ತೆ. ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಇದೆರಡು ಕೂಡ ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೋಬೋದು. ಇಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ವಿಜಲ್ ಹಾಕ್ಸ್ಬಿಡ್ತೀವಿ ಅಲ್ವಾ, ಆ ಥರ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಇದು ತಳ ಎಳೆದ್ಬಿಡುತ್ತೆ ಗೋಡಂಬಿ ಮತ್ತು ಬಾದಾಮಿ ಪೇಸ್ಟೆಲ್ಲ ಹಾಕಿರೋದ್ರಿಂದ. ಮೀಡಿಯಮ್ ಫ್ಲೇಮಲ್ಲೇ ನಾವೊಂದು 80 ಭಾಗ ಅನ್ನನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 1 ಸ್ಪೂನ್ ಆಗುವಷ್ಟು ತುಪ್ಪ, ಇಷ್ಟನ್ನು ಕೂಡ ಹಾಕಿ ಮಾಮೂಲಿಯಾಗಿ ಕುಕ್ಕರ್ ಮುಸ್ಕನ್ನ ಹಾಕ್ಬಿಟ್ಟು ಲೋ ಫ್ಲೇಮ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ರೆ ಇದು ರೆಡಿ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ವಿಜಲ್ ಹಾಕ್ಸ್ಬಾರ್ದು. ವಿಜಲ್ ಹಾಕ್ಸಿದ್ರೆ ಸೀದೋಗಿಬಿಡುತ್ತೆ. ಇನ್ನಿಷ್ಟು ಮಾಡಿಕೊಂಡ್ರೆ ಈ ಬಿರಿಯಾನಿ ರೆಡಿ ಆಯಿತು. ಕಡಿಮೆ ಮಸಾಲೆನ ಬಳಸ್ಕೊಂಡು ಟೇಸ್ಟಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಟ್ರೈ ಮಾಡಿ ನೋಡಿ. ನಾನು ಸೋಯಾದಲ್ಲಿ ಮಾಡಿದ್ದೀನಲ್ವ, ಇದೇ ಥರ ಚಿಕನಲ್ಲಿ ಹಾಗೆ ಮಟನಲ್ಲಿ ಕೂಡ ಮಾಡ್ಕೊಳ್ಬೋದು. ಮಟನಲ್ಲಿ ಅಂದರೆ ಮಟನ್ನ ಸಪ್ರೇಟಾಗಿ 1-2 ವಿಷಲ್ ತೆಗೆಸ್ಬೇಕಾಗತ್ತೆ. ಚಿಕನಲ್ಲಿ ಅಂದರೆ ಏನಿಲ್ಲ, ಸೇಮ್ ಇದೇ
ಅದೇ ಥರ ಮಾಡ್ಕೊಳ್ಳೋ ಅಂಥದ್ದು. ಇದ್ರ ಜೊತೆಗೆ ಸ್ವಲ್ಪ ರೈತನ ಮಾಡಿದ್ದೆ. ಅಪ್ಪು ಕೂಡ ಊಟಕ್ಕೆ ಬಂದರು. ಅವ್ರಿಗೆ ಬಡಿಸಿದ್ದು ಆಯ್ತು ಇವತ್ತು ಮಧ್ಯಾಹ್ನದ ಊಟ. ಅವ್ರಿಗೂ ಇಷ್ಟ ಆಯಿತು. ಈ ಥರ ಅವ್ರಿಗೆ ಲೈಟಾಗಿ ಮಸಾಲೆ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಇನ್ನು ಅವ್ರು ಊಟ ಮುಗಿಸ್ಕೊಂಡು ಹೊರಟರು. ನಾನು ಕೂಡ ರೆಸ್ಟ್ ಮಾಡ್ತಾಯಿದ್ದೆ. ಇನ್ನು ಜಾಣು ಎದ್ದಿದ್ರಲ್ವ, ಆ ಜಾಣು ಜೊತೆ ಅಮ್ಮ ಆಟ ಆಡ್ತಾ ಇದ್ದಾರೆ. ಕೆಲವೊಮ್ಮೆ ಜಾಣು ಮಲಗಿರೋ ಸಮಯದಲ್ಲೇ ನಾನು ಮಲ್ಕೊಂಡ್ಬಿಡ್ತೀನಿ. ಒಂದೊಂದು ಸಲ ನಿದ್ದೆ ಬರಲ್ಲ ನನಗೆ. ಆವಾಗ ಏನಾಗುತ್ತೆ ಅಂದರೆ ಅವ್ರು ಆಟ ಆಡ್ತಿರೋ ಸಮಯದಲ್ಲಿ ನನಗೆ ನಿದ್ದೆ ಬಂದುಬಿಡುತ್ತೆ. ಇನ್ನು ಇವತ್ತು ನಿದ್ದೆ ಬರ್ತಿದೆ ಅಂತ ಹೇಳಿದ್ನ, ಸರಿ ನೀನು ಹೋಗಿ ಮಲ್ಕೊ, ನಾನು ಆಡಿಸ್ತೀನಿ ಅಂತ ಅಂದರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದು. ಇನ್ನು ಸಂಜೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಎಷ್ಟು ಸಲ ನೋಡಿ ನಗ್ತಾ ಇದೆಯಾ? ಆಯ್ತು, ನನಗೆ ನೀವು ಅಮ್ಮ ಬಂದಿದ್ದ ತಕ್ಷಣ 16,000 ಅಂತದಲ್ಲ, ಎಷ್ಟು ನಗು ಗೊತ್ತಾಯ್ತು ಅಂದರೆ. ಅಯ್ಯೋ, ನನ್ಗೊಂದು 10 ಸಲ ನೋಡ್ಬಿಟ್ಟಿದೀನಿ ಅವಾಗಿದ್ದಾನು. ಏನ್ ಗೊತ್ತಾ, ಬೆಳಗ್ಗೆ ಒಂಚೂರು ನೆಲ ಎಲ್ಲ ನೀಟಾಗಿ ಗುಡಿಸಿರ್ಲಿಲ್ಲ. ಹಂಗಾಗಿ ಒಂದ್ 2-3 ಸಲ ನೀಟಾಗಿ ಗುಡಿಸ್ತಾ ಇದ್ನ. ಇವ್ರು ಸೋಫಾ ಮೇಲೆ ಕುತ್ಕೊಂಡು ಅದನ್ನ ನೋಡಿದ್ದಾರೆ. ಅದ್ ನನಗ್ ಗೊತ್ತಾಗಿಲ್ಲ. ನೋಡ್ಬಿಟ್ಟು ನೀಟಾಗಿ ಹಿಂಗ್ ವಿಡಿಯೋ ಮಾಡ್ತಾ ಇದಾರೆ. ನಾನು ಏನ್ ಹಿಂಗ್ ವಿಡಿಯೋ ಮಾಡ್ತಿದಾರಲ್ಲ ಅಂತ ಏನು ಅಂತ ಅಂದೆ ಕೋಪ ಮಾಡ್ಕೊಂಡು. ನಾನು ಯಾವಾಗ್ಲೂ ಗುಡಿಸ್ತೀನಿ ಇರ್ತೀನಿ, ಇವ್ರೆಲ್ಲಾರು ಅರಗ್ತಾನೆ ಇರ್ತಾರೆ. ನನ್ಗದು ಕೋಪ ಜಾಸ್ತಿ ಬೇಗ ಬಂದ್ಬಿಡುತ್ತಾ. ಅದೇ ಟೈಮಿಗೆ ನಮ್ಮ ಅಮ್ಮ ಬಂದ್ಬಿಟ್ಟು ಏನೋ ಒಂದು 16,000 ರೂಪಾಯಿ ಸಂಬಳ ಕೊಡ್ತಾರೆ, BBMPಗೆ ಹೋಗಿ ಅಂತ ಹೇಳವ್ರೆ. ಅದನ್ನ ಇವ್ರು ಏನ್ ಮಾಡಿದಾರೆ ಗೊತ್ತಾ, ವಿಡಿಯೋ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಮತ್ತೆ ಯೂಟ್ಯೂಬ್ಗೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದ್ ನನಗೆ ಗೊತ್ತೇ ಇಲ್ಲ. ನಾನು ಇದೇನಿತ್ತು ಹಿಂಗ್ ಬಂತಲ್ಲ ಅಂತ ಹೇಳಿ ನೋಡಿದ್ರೆ ಈ ವಿಡಿಯೋ. ಅದು ನೀನು 2-3 ಸಲ ಗುಡಿಸಿದ್ರೆ ತೊಂದರೆ ಇಲ್ಲ. ನಾನು ಮನೆಗೆ ಯಾವಾಗ ಬರಲಿ, ಬೆಳಗ್ಗೆ ಕಣ್ಣು ಬಿಡಲಿ, ಇಲ್ಲ ಎಲ್ಲ ಕೆಲಸದಿಂದ ಹೋಗಿ ಬಂದಿರಲಿ, ಯಾವಾಗಲೂ ಪರ್ಕೆನೇ ಹಿಡ್ದಿರ್ತೀಯ. ಅದಕ್ಕೆ BBMPಗೆ ಹೋಗಿ ಸೇರ್ಕೊ ಅಂತ ಹೇಳಿದ್ರು. ಏನ್ ಗೊತ್ತಾ, ನಂಗೆ ಜಾಸ್ತಿ ಧೂಳೆಲ್ಲ ಇದ್ರೆ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ಆದಷ್ಟು ನೀಟಾಗಿ ಇಟ್ಕೊಂಡಾಗ ಟ್ರೈ ಮಾಡ್ತಿರ್ತೀನಿ. ಇವ್ರಿಗೆ ಅದು ಇರಿಟೇಷನ್. ಯಾವಾಗ್ಲೂ ಗುಡಿಸ್ತಿರ್ತೀಯ, ಯಾವಾಗ್ಲೂ ಒರೆಸ್ತಿರ್ತೀಯ ಅಂತ ಇವ್ರು ಬೈತಿರ್ತಾರೆ. ಅದೊಳ್ಳೆ ಫನ್ನಿ ಆಗಿದೆ ಗೊತ್ತಾ ವಿಡಿಯೋ. ಒಂದ್ಸಲ ನೋಡಿ, ಚೆನ್ನಾಗಿದೆ. ಇನ್ಸ್ಟಾದಲ್ಲಿ ಮತ್ತೆ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲಾ ಕಡೆ ಅಪ್ಲೋಡ್ ಮಾಡಿದ್ದಾರೆ. ನಾನು ಈಗ ನೋಡ್ದೆ ಅದನ್ನ, ಏನಿದು ನಂತರನೇ ಅಂತ. ಇನ್ನು ಪಾಪದು ಬಟ್ಟೆ ಎಲ್ಲ ಮಡಿಸ್ತಾ ಕೂತಿದ್ದೀನಿ. ಇವಾಗ 2 ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ. 2 ಮಂತ್ಸ್ ಕಂಪ್ಲೀಟ್ ಆಗಿ 2 ದಿನನೇನೋ ಆಯ್ತು. ಕೆಲವೊಂದಿಷ್ಟು ಬಟ್ಟೆಗಳೆಲ್ಲ ಎಷ್ಟು ಚಿಕ್ಕದಾಗ್ತಾ ಇದೆ ಅಂದ್ರೆ, ಅದನ್ನ ನಾನು 1 ದಿನ 2 ದಿನ ಅಷ್ಟೇ ಯೂಸ್ ಮಾಡಿರೋದು, ಪಾಪದ ಹಾಕಿರೋದು. ಅದಾದ್ಮೇಲೆ ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ಆಗ್ಲೇ ಫುಲ್ಲು ಚಿಕ್ಕದು. ಇಲ್ಲಿ ನೋಡಿ, ಇದೆಲ್ಲ ತಂದ್ಕೊಟ್ಟಿರೋದೇನೆ ಬಟ್ಟೆ. ನಾನೇನ್ ತಗೊಂಡಕ್ ಹೋಗಿರ್ಲಿಲ್ಲ. ಪಾಪ ನೋಡ್ಲಿಕ್ಕೆ ಬರ್ತಾರಲ್ವಾ, ಅವರೆಲ್ಲರೂ ಕೂಡ ತಗೊಂಡ್ ಬರ್ತಾರೆ. ಎಲ್ಲ ಪುಟ್ಟದಾಗ್ಬಿಟ್ಟಿದೆ. ಅಟ್ಲೀಸ್ಟ್ ನೀನು ಒಂದ್ಸಲನಾದ್ರೂ ಹಾಕ್ಬೇಕಾಯ್ತು. ಎಲ್ಲ ಒಗ್ಬಿಟ್ಟು ಒಣಗಾಕ್ಬಿಟ್ಟು ತಿರ್ಗಿ ಮಡ್ಚಿಕೊಂಡ್ರೆ ಎಲ್ಲ ಹಾಕಿದ್ದೆ ನಾನು. ಆಯ್ತಾ, ನನ್ಗೇನಂದ್ರೆ ಕೈಗೆ ಸಿಗುತ್ತೆ ಬಟ್ಟೆ, ಅದನ್ನ ಹಾಕೋದು ಆ ತರ ಮಾಡ್ತಾ ಇದ್ದೆ. ದಿನಕ್ಕೆ 2-3 ಆದ್ರೂ ಚೇಂಜ್ ಮಾಡ್ತೀನಿ. ಮಕ್ಳಿಗೆ ಜಾಸ್ತಿ ಹೊತ್ತು ಒಂದೇ ಬಟ್ಟೆ ಬಿಡಬಾರ್ದು ಅಂತ ಹೇಳ್ತಾರಲ್ಲ, ಹಂಗಾಗಿ. ಆದ್ರೂ ಕೂಡ ಇಷ್ಟೊಂದು ಬಟ್ಟೆ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಎಲ್ಲ ಇಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಒಂಚೂರು ಕೂಡ ಹಾಳಾಗಿಲ್ಲ. 1 ಸಲನೋ 2 ಸಲನೋ ನೀರ್ಗೆ ಹಾಕಿ ಹೋಗ್ದಿರೋದು ಅಷ್ಟೇ. ಅದಕ್ಕೆ ಎಲ್ಲಾನು ಡಿವೈಡ್ ಮಾಡಿ ಇಡ್ತಾ ಇದ್ದೆ, ಎತ್ತಿಕ್ ಬಿಡೋಣ ಅಂತ ಹೇಳಿ. ಈಗ ಯಾರಿಗಾದ್ರೂ ಪಾಪು ಆದ್ರೆ ಅವರು ಕೊಡ್ಬೋದಲ್ವಾ, ಹಂಗಾಗಿ ಬೇಕಾಗತ್ತೆ. ಇನ್ ಮುಂದಕ್ಕೆ ನಮಗೂ ಕೂಡ ಬೇಕಾಗ್ಬೋದು. ಅದಕ್ಕೆಲ್ಲಾನು ತೆಗ್ದಿಡ್ತಾ ಇದೀನಿ. ನಂಗೆ ಇದನ್ನ ಬಿಸಾಡ್ಲಿಕ್ಕೆಲ್ಲ ಮನ್ಸಿಲ್ಲ. ಎಷ್ಟು ಚೆನ್ನಾಗಿರೋ ಬಟ್ಟೆ ಅಂತ. ಒಂದಿಷ್ಟ ಆಗಿದಾವೆ. ಇನ್ನ ಹೋಗ್ತಾ ಹೋಗ್ತಾ ಇನ್ನೆಷ್ಟು ಬಟ್ಟೆ ಹಾಕ್ತಾವೋ ಗೊತ್ತಿಲ್ಲ. ಇವ್ರು ಅದನ್ನೇ ಹೇಳ್ತಾರೆ, ಮಕ್ಳು ಬೇಗ ಬೆಳೆದ್ಬಿಡ್ತಾರೆ, ಗೊತ್ತೇ ಆಗಲ್ಲ, ಎಷ್ಟು ರಾಶಿ ಬಟ್ಟೆ ಆಗುತ್ತೆ ನೋಡು ನಿನ್ ಮಗಂದು ಅಂತ. ಅದಕ್ಕೆ ಇಲ್ಲಿ 2 ಕಬೋರ್ಡ್ ಮಾಡ್ಸಿದೀನಲ್ಲ, ತುಂಬಿಡು ಎಲ್ಲಾ ಕಬಡ್ಗೂ ತುಂಬು. ಏನ್ ಗೊತ್ತಾ, ಸ್ಟಾರ್ಟಿಂಗ್ ನಾವು ಹಾಸ್ಪಿಟಲ್ ಇಂದ ಮನೆಗ್ ಬಂದಾಗ ನಾನೇ ಹೇಳಿದ್ದೆ ವಿಡಿಯೋದಲ್ಲಿ, ಎಲ್ಲ ಖಾಲಿ ಇದೆ, ಏನು ತುಂಬಿಲ್ಲ ಅಂತ. 2 ತಿಂಗಳಾಯ್ತು ಅಷ್ಟೇ. ಈ ಮಂಚದ ಕೆಳಗಡೆ ಬಾಕ್ಸ್ ಎಲ್ಲ ಇದಾವಲ್ಲ, ಯಾವು ಕೂಡ ಖಾಲಿ ಇಲ್ಲ, ಎಲ್ಲ ಫುಲ್ ಆಗ್ಬಿಟ್ಟಿದಾವೆ. ಅಷ್ಟು ಬಟ್ಟೆ, ಆಟ ಆಡೋದು ಟಾಯ್ಸ್ ಎಲ್ಲ ಬರುತ್ತಲ್ಲ, ಅದನ್ನ ನಾವು ತಗೊಂಡ್ ಬಂದಿಲ್ಲ. ಆಯ್ತಾ, ಎಲ್ಲ ಪಾಪು ನೋಡ್ಲಿಕ್ಕೆ ಬರ್ತಾರಲ್ಲ, ಅವ್ರು ಗಿಫ್ಟ್ ಮಾಡಿರೋದು ಒಂದಿಷ್ಟಿಷ್ಟು ಇದೆ. ಇವಾಗ ಅದಕ್ಕೆ ಹೇಳ್ಬಿಟ್ಟಿದೀನಿ, ಈಗ ಯಾರಾದ್ರೂ ಬರ್ತಾರಂದ್ರೆ ಏನು ಕೊಡಿಸ್ಬೇಡಿ, ಬನ್ನಿ ಪಾಪು ನೋಡ್ಕೊಂಡು ಹೋಗಿ ಅಷ್ಟೇ ಸಾಕು, ಇಡ್ಲಿಕ್ಕೆ ಮನೇಲಿ ಜಾಗನೇ ಇಲ್ಲ ಅಂತ. ಅಷ್ಟೊಂದು ಟಾಯ್ಸು ಬಟ್ಟೆ ಆಗ್ಬಿಟ್ಟಿದೆ. ಇನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಏನ್ ಗೊತ್ತಾ ಅಪ್ಪು, ಸುಮಾರು ಜನ ಕೇಳಿದ್ದಾರೆ, ಏನು ನಿಮ್ಮ ಹಸ್ಬೆಂಡ್ ಟೆನ್ಷನ್, ಅಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದಾರೆ, ಯಾಕೆ ಆ ತರ ಕೂದಲು ಬಿಟ್ಕೊಂಡಿದ್ದಾರೆ, ದಾಡಿ ಎಲ್ಲ ಬಿಟ್ಬಿಟ್ಟಿದ್ದಾರೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟು ಅಂತ. ಏನ್ ಟೆನ್ಷನ್, ಊಟ ಸರಿಗ್ ಮಾಡ್ತಿಲ್ವಾ? ಊಟ ಚೆನ್ನಾಗೇ ತಿಂತಾ ಇದೀನಿ, ನೈಟ್ ನಿದ್ದೆ ಇಲ್ವಲ್ಲ, ಅದೇ ವೀಕ್ನೆಸ್ ಆಗ್ಬಿಟ್ಟೈತೆ ಅಷ್ಟೇ. ಇವರು ನಾನು ಡೆಲಿವರಿ ಆಗೋ ಟೈಮಲ್ಲಿ
74 ಏನೋ ಇದ್ರು ಅಲ್ವಾ ಅಪ್ಪು? ಇವಾಗ 70 ಆಗಿದ್ದಾರೆ. 2 monthsಗೆ 4 kg ಇಳಿದೋಗ್ಬಿಟ್ಟಿದ್ದಾರೆ. ಊಟ ಏನೋ ಚೆನ್ನಾಗೆ ಮಾಡ್ತಾರೆ, ಆದ್ರೆ ನಿದ್ದೆ ಸರಿಗಿಲ್ಲ. ರಾತ್ರಿ ಎಲ್ಲ ಜಾಣನ್ ನೋಡ್ಕೊಳ್ಳೋ ಕೆಲಸ ಇವ್ರದೇನೆ. ನಿನ್ನೆ ಹತ್ತತ್ರ ಒಂದ್ 3 ಗಂಟೆ ಎದ್ದಿರ್ತಾರೆ, ಮತ್ತೆ ಬೆಳಗ್ಗೆ ಎದ್ದು ಹೋಗ್ತಾರೆ ಅವ್ರ ಕೆಲಸ ಅಂತ. ನಿದ್ದೆ ಸರಿಗಿಲ್ಲ, ಹಾಗೆ ಕೆಲ್ಸದ ಟೆನ್ಷನ್ನು, ಮನೆದು ಎಲ್ಲ ಸೇರಿ ಸ್ವಲ್ಪ ವೀಕ್ ಆಗಿದ್ದಾರೆ ಅಷ್ಟೇ. ಇನ್ನೊಂದು, ನೀನ್ ಪ್ರೆಗ್ನೆಂಟ್ ಆಗಿ 4 ತಿಂಗಳು ಆದ್ಮೇಲೆ ತೂಕ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು. ನಾನು 4-5 ತಿಂಗಳಾದ್ಮೇಲೆ 70 kg ಇಂದ 76 kg ವರ್ಗು ಆಗಿದೆ ನೀನು ಡೆಲಿವರಿ ಆಗೋವರೆಗೂ. ಡೆಲಿವರಿ ಆದ್ಮೇಲೆ ಈಗ ಹಿಂಗೆ ಸಣ್ಣ ಆಗಿದ್ದೀನಿ ವಾಪಸ್. ಆವಾಗ ಇವ್ರು ಯಾಕೆ ದಪ್ಪ ಆದ್ರು ಅಂದ್ರೆ ಸ್ವಲ್ಪ ಜಾಸ್ತಿ ಈಚೆ ಕಡೆ ತಿನ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ನನಗೂ ಒಂದೊಂದ್ಸಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ, ಹಂಗಾಗಿ ಅರ್ಪಿತ್ ಅವ್ರ ಮನೆ ಸಾಂಬಾರ್ ಕಳಿಸ್ತಿದ್ರು, ಇಲ್ಲ ಆಂಟಿ ಮನೆ ಕಳಿಸ್ತಿದ್ರು, ನಾನು ಹಿಂಗ್ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಿದ್ದೆ, ಇವರು ಹೊರಗಡೆ. ಹಂಗಾಗಿ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ರು. ಇವಾಗ ಮೊದ್ಲಿದ್ರಲ್ಲ ಹಳೆ ವೇಟು, ಅಷ್ಟು ವೇಟಿಗೆ ಬಂದು ನಿಂತಿದ್ದಾರೆ. ಅದು ಇವಾಗ ನಿಮ್ಗಂಗೆ ತೆಳ್ಳು ಕಾಣಿಸ್ತಿದಾರಲ್ಲ, ವೀಕ್ ಆಗ್ಬಿಟ್ಟಿದಾರೇನೋ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಇನ್ನು ಕೂದಲು ಏನು ಕಾತರ ಬಿಟ್ಟಿದ್ದಾರೆ ಅಂದ್ರೆ ಹರಕೆ ಮಾಡ್ಕೊಂಡಿದ್ರು ಇವರು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಡಬೇಕು, ಅದಕ್ಕೆ ಕೂದಲು ಬಿಟ್ಟಿರೋದು. ಕೆಲವೊಬ್ರು ಮಗುಗೆ 1 ತಿಂಗಳು ಆಗಬೇಕು, 1 ತಿಂಗಳು ಆದ್ಮೇಲೆ ಹೋಗಿ ಮುಡಿ ಕೊಡಬೇಕು, ಅದಕ್ಕಿಂತ ಮುಂಚೆ ಕೊಡಬಾರ್ದು ಅಂತ ಹೇಳ್ತಾ ಇದ್ರ. ಹಾಗಾಗಿ ಇವರು 1 ತಿಂಗಳು ಆದ್ಮೇಲೆ ಹೋಗಿ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ರು. ಆದ್ರೆ ಇವ್ರ ಫ್ರೆಂಡ್ಸು ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ದೇವಸ್ಥಾನಕ್ಕೆಲ್ಲ. ಹಂಗೆ ಇವ್ರು ಒಂದ್ಸಲ ಈ ಡೇಟ್ಗೆ ಹೋಗೋಣ ಅಂದ್ರೆ ಅವ್ರು ಬೇಡ ಅಂತಾರೆ, ಅವ್ರು ಹೋಗೋಣ ಅಂದ್ರೆ ಇವ್ರು ಬೇಡ ಅಂತಾರೆ. ಹಿಂಗಾಗಿ ಒಂದ್ 3-4 ವಾರದಿಂದ ಮುಂದೆ ಹೋಗ್ತಾನೆ ಅಂದ್ರೆ ಅವ್ರವ್ರ ಕೆಲ್ಸಕ್ಕೆ ರಜಾಗಳು ಯಾವಾಗ ಸಿಗ್ತದೆ ಮ್ಯಾಚ್ ಮಾಡ್ಕೊಂಡು ಹೋಗೋದು. ಇವ್ರಿಗೆ ರಜೆ ಇದ್ದಾಗ ಅವ್ರಿಗಿರಲ್ಲ, ಅವ್ರಿಗೆ ರಜೆ ಇದ್ದಾಗ ಇವ್ರಿಗಿರಲ್ಲ, ಹಿಂಗಾಗ್ಬಿಟ್ಟಿದೆ. ಇವರು ಇದು 2ನೇ ಸಲ ಈ ತರ ಕೂದಲು ಬಿಟ್ಕೊಂಡು ದಾಡಿ ಎಲ್ಲ ಬಿಟ್ಕೊಂಡಿರೋದು. ಮದ್ವೆ ಆದ ಹೊಸದ್ರಲ್ಲಿ 1 ಸಲ ಮುಡಿ ಕೊಟ್ಟಿದ್ರು ಅಷ್ಟೇ, ಅದಾದ್ಮೇಲೆ ಇವಾಗ್ಲೇ ಕೊಡ್ತಾ ಇರೋದು. ಏನ್ ಅರ್ಕೆ ಮಾಡ್ಕೊಂಡಿದ್ದಪ್ಪು? ಆರೋಗ್ಯವಾಗಿರ್ಲಿ ತಾಯಿ ಮಗು ಅಂತ ಅಷ್ಟೇ. ಅದ್ ನನಗೆ ಗೊತ್ತೇ ಇಲ್ಲ. ಇವರು ಅರ್ಕೆ ಮಾಡ್ಕೊಂಡಿರೋದು. ಹಾಸ್ಪಿಟ್ಲಿಂದ ಬಂದ್ಮೇಲೆ ಇವ್ರು ಕಟಿಂಗ್ ಏನೋ ಮಾಡಿಸ್ತಿರ್ಲಿಲ್ಲ. ಯಾಕಪ್ಪ ಹಿಂಗಾಗಿದೆಯಾ, ನೋಡಕ್ ಆಗ್ತಿಲ್ಲ, ನಂಗೆ ಫಸ್ಟ್ ಕಟಿಂಗ್ ಮಾಡಿಸು, ಶೇವಿಂಗ್ ಮಾಡಿಸು ಅಂದ್ರೆ ಅವಾಗ ಹೇಳಿದ್ರು ಎಲ್ಲ ಒಳ್ಳೇದಾಗಿ ಮಗು ಮತ್ತೆ ನೀನು ಆರೋಗ್ಯವಾಗಿ ಬಂದ್ರೆ ದೇವ್ರಿಗೆ ಮುಡಿ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಒಳ್ಳೇದೇ ಅಲ್ವಾ ಅಂತೇಳಿ ನಾನು ಸುಮ್ಮನಾದೆ. ಆದರೆ ನಂಗೆ ಈ ಥರ ನೋಡೋಕೆ ಇಷ್ಟನೇ ಇಲ್ಲ ಅವ್ರನ್ನ. ಅವ್ರು ಯಾವಾಗ್ಲೂ ಕ್ಲೀನ್ ಶೇವಲ್ಲಿ ಇರ್ತಿದ್ರು, ಇಲ್ಲಾಂದ್ರೆ ಈ ಟ್ರಿಮ್ ಎಲ್ಲ ಮಾಡ್ತಾರೆ ನೋಡಿ, ಆ ತರ ಮಾಡ್ಕೊಂಡಿದ್ರು. ನಂಗೆ ಹಂಗಿದ್ರೇನೆ ಇಷ್ಟ ಆಗ್ತಿದ್ದು. ಇವಾಗ ಈ ತರ ಬಿಟ್ಕೊಂಡಿರೋದ್ರಿಂದ ಏನೋ ಒಂಥರ ಬೇರೆಯವ್ರ ತರನೇ ಅನ್ಸ್ತಿರುತ್ತೆ. ಒಂದೊಂದ್ಸಲ ನಾನು ಹೇಳ್ತಿರ್ತೀನಿ, ಚೆನ್ನಾಗ್ ಕಾಣಿಸಲ್ಲ ಅಪ್ಪು, ಫಸ್ಟ್ ದೇವಸ್ಥಾನಕ್ಕೆ ಗುಂಡೋಡ್ಸಿದ್ರೆ ಹಂಗ್ ಕಾಣ್ತೀನೋ ಏನೋ. ಗುಂಡೋಡ್ಸಿದ್ರು ನಂಗೆ ಇಷ್ಟ ಆಗಲ್ಲ. ಸ್ಟಾರ್ಟಿಂಗ್ ಒಂದ್ಸಲ ಗುಂಡೋಡ್ಸಿದ್ರು ಅಂತ ಹೇಳದ್ನಲ್ಲ, ಅವಾಗ ನಾನು ಹೇಳಿದ್ದು ಪ್ಲೀಸ್ ಯಾವ ದೇವ್ರಿಗೂ ಅರ್ಕೆ ಕಟ್ಕೊಂಡ್ಬೇಡ ಅಪ್ಪು, ಗುಂಡೋಡ್ಸಿದ್ರೆ ನೀನ್ ಚೆನ್ನಾಗ್ ಕಾಣಿಸ್ಬೇಕು ಅಂತ. ಅವಾಗಿಂದ ಏನೋ ಅವ್ರು ಅರ್ಕೆನೆ ಮಾಡ್ಕೊಂಡಿರ್ಲಿಲ್ಲ, ಇವಾಗ ಅರ್ಕೆ ಮಾಡ್ಕೊಂಡಿರೋದು. ಹಂಗಾಗಿ ಆ ಥರ ಕಾಣಿಸ್ತಾ ಇದ್ದಾರೆ ಅಷ್ಟೇ. ಕೆಲವೊಬ್ರು ಅದನ್ನೇ ಹೇಳ್ತಿದ್ರಿ, ವೀಕ್ ಆಗಿದ್ದಾರೆ, ಕೂದಲೆಲ್ಲ ಬಿಟ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅವರು, ಏನು ಆ ಥರ ಚಿಂತೆ ಮಾಡ್ತಿರೋದವರು ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ. ಎಂಥದ್ದು ಚಿಂತೆ ಇಲ್ಲ, ದೇವಸ್ಥಾನಕ್ಕೆ ಮುಡಿ ಕೊಡ್ಬೇಕಂತ ಹೇಳಿ ಕೂದಲು ಬಿಟ್ಟಿದ್ದಾರೆ ಅಷ್ಟೇ. ಇನ್ನು ಮಾಮೂಲಿ ನಿದ್ದೆ ಇರಲ್ವಲ್ಲ, ಹಾಗಾಗಿ ಒಂಚೂರು ಸಣ್ಣ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಜಾಣ ದೊಡ್ಡವ್ರು ಆಗ್ತಾ ಆಗ್ತಾ ಸ್ವಲ್ಪ ನಿದ್ದೆನೂ ಕೂಡ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡ್ಕೊತಾರೆ ರಾತ್ರಿ ಹೊತ್ತು. ಆವಾಗ ನಮ್ಮ ನಿದ್ದೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇನ್ನೊಂದು ತಿಂಗಳು ಅನ್ಕೋತೀನಿ, ಮಗು 3 ತಿಂಗಳು ಆಗಬೇಕು, ಆಮೇಲೆ ನಾವು ನಾರ್ಮಲ್ ರೊಟೀನ್ ಬರ್ಲಿಕ್ಕೆ ಸಾಧ್ಯ ಆಗೋದು. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಅದನ್ನ ಹೇಳೋಣ ಅಂತ ಅನ್ಕೊಂಡೆ. ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅಲ್ವಾ, ಒಬ್ರಿಗೋ ಇಬ್ರಿಗೋ ನಾನು ರಿಪ್ಲೈ ಮಾಡಿದ್ದೀನಿ ಅಷ್ಟೇ. ಈ ಬ್ಲಾಗಲ್ಲಿ ಹೇಳ್ಬಿಟ್ರೆ ಗೊತ್ತಾಗತ್ತೆ ಅಂತ. ಅದು ಅವ್ರೇನು ನಾರ್ಮಲ್ ಆಗಿ ಮಲ್ಗಲ್ಲ, ಎತ್ಕೊಂಡು ಓಡಾಡ್ಬೇಕು. ನೈಟ್ ಎಲ್ಲ ವಾಕಿಂಗ್ ಮಾಡ್ತೀನಲ್ಲ 1 ಅವರ್ 2 ಅವರ್. ಅಪ್ಪ ದೇವ್ರೆ, ನನ್ ಕೈಲಂತೂ ಆಗಲ್ಲ. ಎಷ್ಟು ಅಂದ್ರೆ ನಿದ್ದೆ ಪಾಪ ಎಳಿತಾ ಇರ್ತದೆ ನಿನ್ಗೆ, ಎಷ್ಟೊತ್ತು ಅಂತ ಎತ್ಕಂತೀಯ. ಕರೆಕ್ಟ್ ಆಗಿ ಇವರು 9:30 ಮನೆಗೆ ಬರ್ತಾರೆ. 11:30 ಗಂಟೆನೂ ನಾವು ಹೆಂಗೋ ನೋಡ್ಕೊಂತೀವಿ. 11 ಗಂಟೆ 11 ಕಾಲ ಅನ್ಕೊಳ್ಳಿ ಅಷ್ಟೇ. ಇವ್ರ ಕೆಲಸ ಊಟ ಎಲ್ಲ ಮಾಡ್ತಿರ್ತಾರೆ. 11 ಗಂಟೆಗೆ ಶುರು ಮಾಡ್ಕೊಂಡ್ರು ಓಡಾಡ್ಲಿಕ್ಕೆ ಅಂದ್ರೆ ಮಧ್ಯರಾತ್ರಿ 2:30-3 ಗಂಟೆಗೇನೆ ಮಲ್ಕೊಳ್ಳೋದು. ಕೈಯಲ್ಲಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾರೆ ಗೊತ್ತಾ. ತೊಟ್ಲುಗ್ ತಗೊಂಡ್ ಬಂದ್ ಮಲಗಿಸಿದ್ರು ಮುಗೀತು, ಅಲ್ಲಿಗೆ ಪಟ್ ಅಂತ ಎಚ್ಚರ ಆಗ್ಬಿಡೋದು. ಅಂಡರ್ಟೇಕ್ ತರ ಹಿಂಗೆ ಎದ್ದು ಕುತ್ಕೊಂಡ್ಬಿಡ್ತಾನೆ ಕಣ್ಬಿಟ್ಕೊಂಡು. ಇವ್ರಿಗೂ ಕರ್ಕೊಂಡೇ ಬರಲ್ಲ ಪಾಪ, ಯಾಕಂದ್ರೆ ನನಗೆ ನಿದ್ದೆ ಹಾಳಾಗ್ಬಿಡುತ್ತೆ ಅಂತ. ಬರೀ ಓಡಾಡ್ಕೊಂಡು ಅಲ್ಲೇ ಮಲಗಿಸೋದು. ಕೆಲವೊಮ್ಮೆ ಹೆಂಗಾಗ್ಬಿಡುತ್ತೆ ಗೊತ್ತಾ, ನಾನು ಮೊನ್ನೆ ರಾತ್ರಿ ನೋಡಿದ್ದು 3 ಗಂಟೆ 3:30 ಆಗಿದೆ, ಎಚ್ಚರ ಆಯ್ತು. ಈ ಕಡೆ ಪಾಪುನೂ ಇಲ್ಲ,
ಈ ಕಡೆ ಇವರು ಇಲ್ಲ, 12 ಗಂಟೆ ಅನ್ನಂಗೆ ಇದ್ರು ಇವರು. ಆಮೇಲೆ ಇಲ್ಲ, ಎಲ್ಲೋದ್ರಪ್ಪ ಇವರು ಅಂತ ಹೇಳಿ ಹೊರಗಡೆ ಹೋಗಿ ನೋಡಿದ್ರೆ ಸೋಫಾ ಮೇಲೆ ಮಲ್ಕೊಂಡು ಪಾಪು ನಿಂಗೆ ಎದೆ ಮೇಲೆ ಹಾಕೊಂಡು ಹಿಂಗೆ ಮಲ್ಕೊಂಡಿದ್ದಾರೆ. ನನಗೆ ಒಂಥರ ಹೊಟ್ಟೆ ಹೊಡ್ಬಿಡ್ತು. ಅಯ್ಯೋ ಏನಪ್ಪ ಇಷ್ಟೊಂದು ನಿದ್ದೆ ಇಲ್ದೇ ಇಷ್ಟು ಕಷ್ಟಪಡ್ತಿದಾರಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಅದು ಪರವಾಗಿಲ್ಲ ಅಮ್ಮ, ಇಲ್ಲೊಂದ್ಸಲ ಮಲಗಿದೆ ಇಲ್ಲಿ, ಅದು ಮಲ್ಗ್ಬಿಟ್ಟಿದೀನಿ, ನಂಗೂ ನಿದ್ದೆ ಹೋಗ್ಬಿಟ್ಟೈತೆ. ಅದೇ ಹೆಂಗೆ ಅಂದ್ರೆ ಇಲ್ಲಿ ಮಂಚದ ಮೇಲೆ ಕಾಲು ಹಾಕೊಂಡಿದೀನಿ, ಇಲ್ಲಿ ಗೋಡೆ ಹಿಂಗೆ ಉರಿಕೊಂಡಿದೀನಿ, ಅವನ್ ಹೊಟ್ಟೆ ಮೇಲೆ ಹಾಕೊಂಡಿದೀನಿ ಆಯ್ತಾ. ಮಲಗಿದೀನಿ ಹಿಂಗೆ ತೂಕೊಂಡು ಹಿಂಗೆ ಮೆತ್ತಗೆ, ನಾನು ನಿದ್ದೆ ಹೋಗ್ಬಿಟ್ಟಿದೀನಿ. 1:30 ಮಲಗಿದ್ದು, ಕಂಡ್ಬಿಡ್ತೀನಿ 4:30. ಸದ್ಯ ಇಬ್ರು ಹೆಂಗಿದ್ವಿ ಹಂಗೆ ಇದೀವಿ. ಅವರು ಹೊಟ್ಟೆ ಮೇಲೆ ಮಲ್ಗವ್ರೆ, ನಾನು ಹಂಗೆ ಕೂತಿರೋನು ಹಂಗೆ ಕೂತಿದ್ದೀನಿ. ಮಾಮೂಲಿ ನಾನು ನಿದ್ದೆಲ್ಲ ಒದ್ದಾಡ್ಬಿಡ್ತೀನಲ್ಲ, ಆ ಕಡೆ ಈ ಕಡೆ ಬೀಳಿಸ್ಬಿಟ್ಟಿದ್ದೀನಿ. ಕಂಡ್ಬಿಟ್ಟಿದ ತಕ್ಷಣ ಪಟ್ ಅಂತ ಹಿಂಗೆ ಎಚ್ಚರ ನನಗೆ. ಯಪ್ಪ ಏನಾಯ್ತಪ್ಪ, ಯಾಕೆ ಹಿಂಗೆ ಮಾಡಿದೆ ನಾನು ಅಂತ. ಆಮೇಲೆ ಎತ್ಕೊಂಡೋಗಿ ತೊಟ್ಲಲ್ಲಿ ಹಾಕಿ ತೂಗಿ ತೂಗಿ ಮಲಗಿಸ್ದೆ. ನಿದ್ದೆಗೆ ಇಟ್ಕೊಂಡು ಇರಕ್ಕಾಗಲ್ಲ. ಎಂಥವ್ರಿಗೂ ಕೂಡ ಒಂದೊಂದ್ಸಲ ಸಾಕಪ್ಪ ಸಾಕು ಅಂತ ಅನ್ಸ್ಬಿಡುತ್ತೆ, ಮಲಗಿದ್ರೆ ಸಾಕು ಅಂತ. ಪಾಪ ಇವ್ರು ಇದುವರೆಗೂನು 2 ತಿಂಗಳು ಆಯ್ತಲ್ಲ, ಒಂದಿನನೂ ಕೂಡ ನಂಗೆ ಆಗ್ತಿಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳೇ ಇಲ್ಲ. ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸಿಟ್ಟು ಬರೋದು, ಎಷ್ಟು ಕೋಪ ಬರೋದು ಅಂದ್ರೆ ಅದು ಎತ್ಕೊಂಡಿರ್ತೀವ, ಒದ್ದಾಡ್ಬಿಡ್ತಾನ ಅವಾಗ. ಮೊದ್ಲೇ ಫ್ರಸ್ಟ್ರೇಷನ್ ಆಗ್ಬಿಟ್ಟಿರ್ತದ ನಮ್ಗೆ, ಅದ್ರಲ್ಲಿ ಬೇರೆ ಒದ್ದಾಡ್ಬಿಡ್ತದ, ಸಿಟ್ಟು ಬಂದ್ಬಿಡ್ತದೆ. ಆಮೇಲೆ 1 ವಾರ 2 ವಾರ ಆದ್ಮೇಲೆ ನಮಗ್ ನಾವೇ ಪಶ್ಚಾತ್ತಾಪ ಪಟ್ಕೊಂಡು ಅಯ್ಯೋ ಪಾಪ ಅವ್ರಿಗೇನ್ ಗೊತ್ತಾಗುತ್ತೆ, ಇನ್ನ ಎಳೆ ಮಗು ಅಲ್ವಾ, ಬಿಡು ಬಿಡು ಅಂತ ಹಂಗಂಗೆ ಅದನ್ನ ನಾನೇ ಸಮಾಧಾನ ಆಗ್ಬಿಟ್ಟಿದೀನಿ. ಈಗ ಏನಿಲ್ಲ 1 ತಿಂಗಳು ಅವಾಗೆಲ್ಲ ಸರಿ ಹೋಗ್ಬಿಡುತ್ತೆ. ಮೊದ್ಲಿನಷ್ಟು ಇಲ್ಲ ಅಲ್ವಾ ಇವಾಗ? ಈಗೇನು ತೊಂದ್ರೆ ಇಲ್ಲ. ಈಗ ಅಂದ್ರೆ ಬೇಗ ಮಲಗ್ಬಿಡ್ತಾರೆ, ಕೆಳಗ್ ಬಿಡಂಗಿಲ್ಲ, ಸ್ವಲ್ಪ ಹೊತ್ತು ಕೈಲೇ ಇರ್ಬೇಕು. ಫುಲ್ಲು ನಿದ್ದೆ, ಡೀಪಾಗಿ ನಿದ್ದೆ ಬರುತ್ತೆ. ಅವಾಗ ಉಸಿರು ಜಾಸ್ತಿ ಆಡ್ತಾನೆ ಅಂತ. ಅವಾಗ ನೋಡಪ್ಪ ಎಲ್ಲಾದ್ರೂ ಮಲಗ್ಸು, ಏನಾದ್ರು ಸೌಂಡ್ ಮಾಡು, ಎದೊಳಲ್ಲ, ಒಳ್ಳೆ ನಿದ್ದೆ ಮಾಡ್ತದೆ. ಹಂಗೆ ಒಟ್ನಲ್ಲಿ 2 ತಿಂಗಳು ಕಳೆದು ಬಿಟ್ಟು ಜಾಣ ಜೊತೆ ಎಲ್ಲೆಲ್ಲಿ ಮಲಗಿಸಿದೀನೋ ಅವನ್ನಂತೂ ನಿದ್ದೆ ಮಾಡ್ಸಕ್ಕೆ. ಹಾಲಲ್ಲಿ ನೆಲದ ಮೇಲೆ ಹಾಕಿದೀನಿ, ಅಂದ್ರೆ ಬಟ್ಟೆ ಹಾಕ್ಬಿಟ್ಟು ನೆಲದ ಮೇಲೆ ಹಾಕಿದೀನಿ, ಸೋಫಾ ಮೇಲೆ ಹಾಕಿದೀನಿ, ಟೀಪಾಯ್ ಮೇಲೆ ಹಾಕಿದೀನಿ. ಇಲ್ಲಿ ತೊಟ್ಲು, ಈ ಮಂಚ, ಯಪ್ಪ ಎಲ್ಲಿ ಮಲ್ಸಿದ್ರು ಮಲ್ಕಂತ ಇರ್ಲಿಲ್ಲ. ನಂಗೆ ಸಾಕಾಗೋದು. ತರಿಸಿದ್ರು, ಏನಂತಾರದು, ಸ್ವಿಂಗ, ರಾಕರ್, ಪಾಪ ಮಲಗಿಸ್ಲಿಕ್ಕೆ ಹೇಳ್ಬಿಟ್ಟು. ಅದು ಎಷ್ಟಂತೆ ಗೊತ್ತಾ, 15,000. ಅದನ್ನ ಕೊಟ್ಬಿಟ್ಟು ತರಿಸ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅದು ಇವ್ರು ಆರ್ಡರ್ ಮಾಡಿರೋದು. ಮಧ್ಯರಾತ್ರಿ ನೋಡ್ಕೊಂಡು ಇವ್ರಿಗೂ ಸಾಕಾಯ್ತಂತ ಅನ್ಸುತ್ತೆ, ನೈಟೇ ಆರ್ಡರ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಹೇಳಿದ್ರು ನಿಂಗೆ ಆರ್ಡರ್ ಮಾಡಿದ್ದೀನಮ್ಮ ಅಂತ. ನಾನೇನ್ ಅನ್ಕೊಂಡೆ ಅಂದ್ರೆ 2,000 3,000 ಇರ್ಲಿ ಬಿಡು ಅಂತ ಅನ್ಕೊಂಡು ಸರಿ ಅಪ್ಪು ಅಂತ ಸುಮ್ಮನಾದ್ನ. ಡೆಲಿವರಿ ಆದ್ಮೇಲೆ ನನಗೆ ಗೊತ್ತಾಗಿದ್ದು 15,000 ಅಂತ ಹೇಳ್ಬಿಟ್ಟು, ಏನಪ್ಪ ಇದಕ್ಕೆ 15,000 ರೂಪಾಯಿ ಕೊಟ್ಟು ತಗೊಂಡಿದ್ಯಲ್ಲ ಅಂತ. ಅಮ್ಮ ನನ್ ಕೈಲಿ ಆಗ್ತಿಲ್ಲ ರಾತ್ರಿ ಹೊತ್ತು ಓಡಾಡ್ಲಿಕ್ಕೆ, ಒಂದ್ಸಲ ಇದ್ರಲ್ಲಿ ಮಲಗಿಸ್ಬಿಟ್ಟು ನೋಡೋಣ ಮಲ್ಕೊಂತಾರೇನೋ ಅಂತ ಹೇಳಿ ಅವತ್ ರಾತ್ರಿನೇ ಇದನ್ನ ಓಪನ್ ಮಾಡಿ ಫಿಟ್ ಮಾಡಿ ಮಲಗಿಸಿದ್ರ. 2 ನಿಮಿಷ ಮಲಗಿದ್ರೆ ಕೇಳಿ ನೀವು, ಮಲಗ್ಲೇ ಇಲ್ಲ ಅದ್ರೊಳಗಡೆ. ಓದಾಡ್ತದೆ ಏನೋ ಸ್ವಲ್ಪ, ಅಂದ್ರೆ ಹೊಸದಲ್ವಾ ಅದು ತೊಟ್ಲು, ತೂಗ್ತಾ ಇರುತ್ತೆ, ಅಡ್ಜಸ್ಟ್ ಆಗ್ಬೇಕು, ಭಯ ಅವನ್ಗೆ. ಹಂಗಾಗಿ ನನಗೆ ತಲೆ ಕೆಟ್ಬಿಡ್ತು. ಇಮಿಡಿಯೇಟ್ ಹಂಗೆ ರಿಟರ್ನ್ ಹಾಕ್ಬಿಟ್ಟೆ. ಏನಾಯ್ತು ಗೊತ್ತಾ, ಇದನ್ನ ಹೇಳ್ತೀನಿ ಕೇಳಿ. ನೈಟು ಇವರು ನನ್ನ ಪಾಪನ ತೊಟ್ಲಲ್ಲಿ ಮಲಗಿಸ್ತೀನಿ ಕೊಡಪ್ಪು ಅಂದೆ. ಬೇಡ ನಾನು ಇದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀನಿ ಇವತ್ತು, ನಾನೇ ಮಲಗಿಸ್ತೀನಿ ಅಂತ ಅಂದ್ರು. ಸರಿ ಆಯ್ತು ಮಲಗಿಸ್ಕೊಳ್ಳಿ ಅಂತ ನಾನು ಬಂದು ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದು ನೋಡ್ತೀನಿ ಅದು ಕಾಣಿಸ್ತಾನೆ ಇಲ್ಲ. ಏನಾಯ್ತಿದು ಅಂತ ಅಂದ್ರೆ ಎಲ್ಲಾನು ನೀಟಾಗಿ ಅದೇ ತರ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾಕಪ್ಪು ಕೆಟ್ಟೋಯ್ತಾ ಅಂತ ಕೇಳಿದೆ. ಇಲ್ಲ ಇದರಲ್ಲಿ ಮಲ್ಕೊಂತ ಇಲ್ಲ, ನಾನು ರಿಟರ್ನ್ ಮಾಡ್ತೀನಿ ಸಾಕಾಯ್ತು ಅಂತವ್ರೆ. ನನಗೊಂಥರ ಖುಷಿ ಆಯ್ತು, ಸದ್ಯ 15,000 ರೂಪಾಯಿ ಉಳಿತಲ್ಲ ಅಂತ. ನಾನು ಬೇಡ ಅಂತಾನೆ ಅಂದಿದ್ದೆ ರಿಟರ್ನ್ ಮಾಡ್ಬಿಡಪ್ಪು ಅಂತ. ಕೊನೆಗೂ ರಿಟರ್ನ್ ಮಾಡ್ಬಿಟ್ರು ಅದನ್ನ. ಏನ್ ಗೊತ್ತಾ, ಅವೆಲ್ಲ ಸ್ಟಾರ್ಟಿಂಗ್ ಇಂದನೇ ಮಗುಗೆ ರೂಢಿ ಮಾಡಿದ್ರೆ ರೂಢಿ ಆಗ್ತಾರೆ. ಈಗ ಆಲ್ರೆಡಿ 2 ತಿಂಗಳು ಆಗ್ಬಿಟ್ಟಿದೆ. ಅದು ಇನ್ನೇನ್ ಹಬ್ಬ ಅಂದ್ರೆ 3 ರಿಂದ 4 ತಿಂಗಳು ಬಳಸ್ಬೋದು ಅಷ್ಟೇ. ಆಮೇಲೆ ಅದು ವೇಸ್ಟ್. ಹೆಂಗೋ ಮನ್ಸ್ ಮಾಡಿ ರಿಟರ್ನ್ ಕಳಿಸ್ಬಿಟ್ರು. ಅದು ಫೋಟೋ ಹಾಕ್ತೀನಿ ನೋಡಿ. ಮಗ ಮಲಗಿದ್ರೆ ನಿಜವಾಗ್ಲು ಅದು ರಿಟರ್ನ್ ಆಯ್ತಾ ಇರ್ಲಿಲ್ಲ, ಮಲಗ್ಲಿಲ್ಲ. ಆದ್ರೆ ನಿಮ್ ಮಗನ್ ಟ್ಯಾಂಕ್ಸ್ ಹೇಳ್ಕೊಂಡ್ಬಿಟ್ಟು. ಅದೇ ನನ್ ಖುಷಿ ಆಯ್ತು ಗೊತ್ತಾ, ಸದ್ಯ ದುಡ್ಡು ಸೇವ್ ಆಯ್ತಲ್ಲ, ಅದ್ರ ಬೇರೆ ಏನಾದ್ರು ತಗೊಳ್ಬಹುದು ಅಂತ. ಹಿಂಗೆ ನಮ್ಮ ಮನೇಲಿ ಪ್ರತಿದಿನ ಒಂದೊಂದು ತಮಾಷೆಯಾಗಿ ಏನೋ ಒಂದು ಇನ್ಸಿಡೆಂಟ್ ನಡೀತಾನೆ ಇರುತ್ತೆ. ಬಟ್ ನಾನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಆದ್ರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಬಟ್ಟೆನೆಲ್ಲ ತೆಗೆದು ಜೋಡಿಸ್ಬಿಡ್ತೀನಿ. ಇದನ್ನೊಂದು ಖಾಲಿ ಬಿಟ್ಕೊಂಡಿದ್ದೀನಿ ನಾನು. ಈ ಥರ ಆಗದಿರೋ ಬಟ್ಟೆನೆಲ್ಲ ಇದಕ್ಕೆ ಹಾಕಿ ಇಟ್ಬಿಡೋಣ ಅಂತ.
ಕೆಲಸ ಮುಗಿಸ್ಕೊಂಡ್ರೆ ಇವತ್ತಿನ ಕೆಲಸ ಮುಗೀತು. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪೂರ್ತಿಯಾಗಿ ನೀವು ಕೂಡ ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಾನೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಇವರು ಅಂತ ಹೇಳಿದ್ನಲ್ಲ, ಅದನ್ನು ಮಿಸ್ ಮಾಡಿದೆ ನೋಡಿ ಆಯಿತಾ. ನಿಜ ನೀವು ತುಂಬ ಖುಷಿ ಪಡ್ತೀರಾ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಆ ವಿಡಿಯೋನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು.